ಹಾಯ್ ಪ್ರಿಯ ವೀಕ್ಷಕರೇ, ನಾನಿವತ್ತು ನಿಮಗೆ ಪರಿಚಯ ಮಾಡಿಸ್ತಾ ಇರೋ ದೇವಸ್ಥಾನ ಶ್ರೀ ಕಾಟೇರಮ್ಮ ದೇವಸ್ಥಾನ. ಕಂಬಳಿಪುರದಲ್ಲಿರುವ ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ ನಾವು ಮೆಜೆಸ್ಟಿಕ್ ಟರ್ಮಿನಲ್ 3ಯಿಂದ BMTC ಬಸ್ಸು ಅಥವಾ KSRTC ಬಸ್ಸು ಸಹ ಇರುತ್ತೆ. KSRTC ಬಸ್ಸಲ್ಲೂ ಹೋಗ್ಬೋದು. KSRTC ಬಸ್ ಅಂದರೆ ಕೋಲಾರಕ್ಕೆ ಹೋಗೋ ಬಸ್ಸಲ್ಲಿ ಹೋಗಬೇಕು. ನಾವು ಹೊಸಕೋಟೆಯವರೆಗೂ ಹೋಗಿ ಅಲ್ಲಿಂದ ಇನ್ನೊಂದು ಬಸ್ ಹತ್ತಬೇಕು. ಮೆಜೆಸ್ಟಿಕ್ಕಿಂದ ಹೊಸಕೋಟೆವರೆಗೂ 32 ಕಿಲೋಮೀಟರ್ ಇದೆ. ಹೊಸಕೋಟೆಯಿಂದ ಅಲ್ಲಿ ತುಂಬ BMTC ಬಸ್ಗಳಿರುತ್ತೆ. ಹೊಸಕೋಟೆಯಿಂದ ದೇವಸ್ಥಾನದವರೆಗೂ 12 ಕಿಲೋಮೀಟರ್ ಇದೆ. ಹಾಗೆಯೇ ಹೊಸಕೋಟೆಯಿಂದ ನೀವು ಹೋಗ್ತೀರಾ ಅಂದರೆ ಆಟೋ ಫೆಸಿಲಿಟೀಸ್ ಕೂಡ ಇರುತ್ತೆ. ಶೇರಿಂಗ್ ಆಟೋಸ್ ಸಹ ಇರುತ್ತೆ. ಮತ್ತು ನೀವು ಫ್ರೆಂಡ್ಸ್ ಎಲ್ಲ ಒಂದು ಪಾಯಿಂಟಲ್ಲಿ ಸಿಕ್ಕಿ ಹೋಗಬೇಕು ಅಂತ ಏನಾದರೂ ಇದ್ದರೆ, ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಮೆಟ್ರೋದಲ್ಲಿ ಹೋಗೋಣ ಅಂತ. ಗೊರಗುಂಟೆಪಾಳ್ಯದಿಂದ ಅಂದರೆ ಆ ದೇವಸ್ಥಾನಕ್ಕೆ ಹೋಗೋದಕ್ಕೆ ನಿಯರ್ ಬೈ ಮೆಟ್ರೋ ಇರೋದು ಅಂದ್ರೇ KR ಪುರಂ ಮೆಟ್ರೋ. ನಾವೆಲ್ಲರೂ KR ಪುರಂ ಮೆಟ್ರೋದಲ್ಲಿ ಸಿಕ್ಕಿದ್ವಿ. ಸೊ KR ಪುರಂ ಮೆಟ್ರೋಯಿಂದ ದೇವಸ್ಥಾನದವರೆಗೂ 28 ಕಿಲೋಮೀಟರ್ ಇದೆ ಅಷ್ಟೇ. ಹಾಗೆಯೇ ನೀವು ಹೊಸಕೋಟೆಯಿಂದ ಹೋಗ್ತಾ ಇದ್ದೀರಾ ಅಂದರೆ 2 ಕಾಟೇರಮ್ಮ ದೇವಸ್ಥಾನ ಇದೆ. ಮೊದಲನೇದು ಒಂದು ಫುಲ್ ಗೋಪುರ ಕಟ್ಟಿ ಒಂದು ದೇವಸ್ಥಾನ ಇದೆ. ಇನ್ನೊಂದು ಕಾಟೇರಮ್ಮ ಕಂಬಳಿಪುರದಲ್ಲಿರುವ ಕಾಟೇರಮ್ಮ ದೇವಸ್ಥಾನ, ದೊಡ್ಡ ಸ್ಟ್ಯಾಚು ಇದೆಯಲ್ಲ ಆ ದೇವಸ್ಥಾನ. ದೇವಸ್ಥಾನದ ಟೈಮಿಂಗ್ಸ್ ಅಂದರೆ 6 ಗಂಟೆಯಿಂದ 7:30ವರೆಗೂ ಇರುತ್ತೆ. ಸಂಜೆ 7:30ವರೆಗೂ ಇರುತ್ತೆ. ನೀವು ಓನ್ ವೆಹಿಕಲಲ್ಲಿ ಹೋಗಿದ್ದೀರಾ ಅಂದರೆ ನಿಮಗೆ ಪಾರ್ಕಿಂಗ್ ಒಂದು 10 ರೂಪಾಯಿ ಇಸ್ಕೊತಾರೆ. ಆಮೇಲೆ ಪಾರ್ಕಿಂಗ್ ಕೊಡ್ತಾರೆ ನಿಮಗೆ. ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದಂಗೆ ಮೊದಲು ನಾವು ಇಲ್ಲಿರೋ ಗೋಪುರ ಹತ್ರ ಇರೋ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಅದಾದಮೇಲೆ ಮತ್ತೆ ದೊಡ್ಡ ಸ್ಟ್ಯಾಚು ಇದೆಯಲ್ಲ ಕಂಬಳಿಪುರದಲ್ಲಿರುವ ದೇವಸ್ಥಾನದವರೆಗೂ ಹೋಗಿದ್ವಿ. ಇಲ್ಲಿಯ ವಿಶೇಷತೆಯೇ ನಾವು ನಮ್ಮ ತೊಂದರೆಗಳಿಗೆ ಕಟ್ಕೊಳ್ಳೋ ಹರಕೆಗಳು. ಅದು ಏನೇ ತೊಂದರೆ ಆಗಿದ್ರೂ ನಾವು ಹರಕೆ ಕಟ್ಕೊಂಡ್ರೆ ಅದು ನೆರವೇರುತ್ತೆ ಅಂತ ಇದೆ. ನಾವು ಸೀದಾ ಹೋಗ್ಬಿಟ್ಟು ಹರಕೆಕಾಯಿ ತಗೊಳ್ಳೋದಕ್ಕೆ ಹೋಗಿದ್ವಿ. ಇಲ್ಲಿ 2 ಥರ ಹರಕೆಕಾಯಿ ಇದೆ. 200 ರೂಪಾಯಿಗೆ ನಾರ್ಮಲ್ ಆಗಿ ಹರಕೆಕಾಯಿ ಕೊಡ್ತಾರೆ. 300 ರೂಪಾಯಿಗೆ ದೃಷ್ಟಿ ಅಂತ ಹರಕೆಕಾಯಿ ಕೊಡ್ತಾರೆ. ಮತ್ತು ನಿಮ್ಗೆ ಯಾರಾದರೂ ಮಾಟ ಮಂತ್ರ ಏನಾದರೂ ಮಾಡಿಸಿದ್ರೆ, ನಿಮಗೆ ತಡೆ ಹೊಡಿಬೇಕು ಅಂದರೆ ತಡೆ ಹೊಡಿಯೋದಕ್ಕೂ ಸಹ ನಿಮಗೊಂದು ಕಾಯಿ ಕೊಡ್ತಾರೆ. ಅದೊಂದು 300 ರೂಪಾಯಿಗಿರುತ್ತೆ. ಮತ್ತು ನಿಮಗೆ ತಡೆ ಹೊಡ್ಸಿದ ಮೇಲೆ ನೀವು ಕಾಲು ತೊಳ್ಕೊಂಡು ಮುಂದೆ ಹೋಗಬಹುದು. ಹಾಗೆಯೇ ನಿಮ್ಗೇನಾದರೂ ದೃಷ್ಟಿ ಆಗಿದೆ ಅಂದರೆ ಲೆಮನಲ್ಲಿ ದೇವರ ಮುಂದೆನೇ, ಆ ಸ್ಟ್ಯಾಚು ಮುಂದೆನೇ ನಿಮಗೆ ದೃಷ್ಟಿನೂ ತೆಗಿತಾರೆ. ಅದು ಸೆಪ್ರೇಟ್ ಆಗಿರುತ್ತೆ. ಇಲ್ಲಿ ನೀವು ಹರಕೆಕಾಯಿ ಕಟ್ಕೊತೀರಾ ಅಂದರೆ ನಿಮಗೆ ಯಾವ ತೊಂದರೆಗೆ ಯಾವ ಮಂತ್ರಗಳನ್ನ ಹೇಳ್ಕೊಂಡು ಎಷ್ಟು ಬಾರಿ ಸುತ್ತಬೇಕು, ಆ ಹರಕೆ ಆಲದ ಮರನ ಎಷ್ಟು ಬಾರಿ ಸುತ್ತಬೇಕು ಅನ್ನೋದು ಸಹ ಇರುತ್ತೆ. ನೀವು ಅದನ್ನು ಹರಕೆಕಾಯಿ ದೇವರ ದರ್ಶನ ಎಲ್ಲ ಮುಗಿಸಿ ಹರಕೆಕಾಯಿ ತಗೊತೀರಲ್ಲ, ಅಲ್ಲೇನೆ ಕೇಳಬೇಕು. ಇವಾಗ ನಿಮಗೆ ಆರೋಗ್ಯದ ಸಮಸ್ಯೆ ಇದೆ ಅಂದರೆ ಅದಕ್ಕೆ ಎಷ್ಟು ಬಾರಿ ಸುತ್ತಬೇಕು, ಇಷ್ಟು ರೌಂಡ್ ಸುತ್ತಬೇಕು, ಈ ಮಂತ್ರನ ಹೇಳ್ಕೊಂಡು ಸುತ್ತಬೇಕು ಅಂತ ಕೊಡ್ತಾರೆ. ಮತ್ತು ನೀವು ಹರಕೆ ಕಟ್ತೀರಲ್ಲ, ಹರಕೆ ಕಾಯಿ ಇರುತ್ತಲ್ಲ ಅದನ್ನು ಕಟ್ತೀರಲ್ಲ, ಅಲ್ಲಿ ನವದುರ್ಗೆಯರು ಇರ್ತಾರೆ. ನವದುರ್ಗೆಯರ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರ ಸುತ್ತನೇ ನೀವು ಸುತ್ತಬೇಕು. ನೀವು ಯಾವ ಮಂತ್ರನ ಹೇಳಬೇಕು ಆ ಮಂತ್ರನ ನಿಮಗೆ ಚೀಟಿಲಿ ಕೊಡ್ತಾರೆ. ಅದರಲ್ಲೇ ಇರುತ್ತೆ ಎಷ್ಟು ಸಾರಿ ನೀವು ಸುತ್ತಬೇಕು ಅನ್ನೋದು ಸಹ ಇರುತ್ತೆ. ಮತ್ತು ನೀವು ದೇವರ ದರ್ಶನಕ್ಕೆ ಹೋಗ್ತೀರಲ್ಲ, ಅಲ್ಲೇನಾದರೂ ನಿಮಗೆ ತುಂಬ ತೊಂದರೆಗಳೇನಾದರೂ ಇರುತ್ತೆ ಅಂದರೆ ಅಲ್ಲಿ ನಿಮಗೆ ತಾಯ್ತದ ವ್ಯವಸ್ಥೆನೂ ಇರುತ್ತೆ. ಅದೊಂದು 300 ರೂಪಾಯಿ ಕೇಳ್ತಾರೆ. ಇಲ್ಲಿ ಇನ್ನೂ ತುಂಬ ಥರ ಹರಕೆಗಳಿರುತ್ತೆ. ನಿಮ್ಮ ಮನಸ್ಸಲ್ಲಿ ಯಾವುದೇ ಥರ ಅಂದರೆ ಈಗ 3-4 ಈ ವಿಷಯಗಳ ಬಗ್ಗೆ ನಮಗಿರುತ್ತೆ. ಅದನ್ನು ನೀವು ಏನಾದರೂ ಇದು ಮಾಡಬೇಕು ಅಂದರೆ ಬೀಗ ಸಹ ತಗೊಂಡು ನೀವು ಕಟ್ಟಿ ಅಲ್ಲಿ ನಿಮ್ಮ ಹರಕೆಗಳನ್ನ ಹೇಳ್ಕೊಬಹುದು. ಹಾಗೆಯೇ ಮಕ್ಕಳಿಲ್ದವರು ತೊಟ್ಲು ಕಟ್ಟಿ ಅವರ ಹರಕೆಗಳನ್ನ ಹೇಳ್ಕೊತಾರೆ. ಈ ದೇವಸ್ಥಾನಕ್ಕಂತೂ ಮಂಗಳವಾರ, ಶುಕ್ರವಾರ, ಭಾನುವಾರ ಅಂತೂ ತುಂಬ ರಶ್ ಇರುತ್ತೆ. ಹಾಗೆಯೇ ನೀವೇನಾದರೂ ಹರಕೆಕಾಯಿ ಕಟ್ಟಿದ್ರೆ ವಾರದಲ್ಲಿ 9 ದಿನ ಅಂದರೆ ಯಾವುದಾದ್ರೂ 9 ದಿನಗಳು ಬರಬೇಕು. ನೀವು ಹರಕೆ ಕಟ್ಟಿ ಇದೇ ದಿನ ಇದೇ ವಾರ ಬರಬೇಕು ಅಂತೆಲ್ಲ. ನೀವೊಂದು ಸರಿ ಕಾಯಿ ಕಟ್ಟಿದ್ರೆ ಅದನ್ನು ನೀವು ನೆಕ್ಸ್ಟ್ ಇನ್ನೊಂದು ಸರಿ ಕಾಯಿ ಕಟ್ಟಿ 9 ವಾರಗಳಲ್ಲಿ ಯಾವುದಾದ್ರೂ ಒಂದು ದಿವಸ ಬಂದು ನೀವು ಹೋಗಿ ಕಟ್ಟಬಹುದು ಕಾಯಿನ. 9 ಸರಿ ಬಂದು ಹೋಗಬೇಕು ದೇವಸ್ಥಾನಕ್ಕೆ. ಈ ದೇವಸ್ಥಾನದಲ್ಲಿ 12 ಗಂಟೆಗೆ ಅನ್ನದಾನನೂ ಇರುತ್ತೆ. ಅಮ್ಮನ್ನ ನಂಬಿದವ್ರಿಗೆ ಕೈಯಂತೂ ಬಿಡಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ.
ಒಂದು ಸಾರಿ ನಿಮ್ಗೆ ಯಾವುದೇ ತೊಂದರೆ ಇದ್ರೂ ಆ ತಾಯಿ ದರ್ಶನ ಮಾಡಿ ನಿಮಗಿರೋ ಕಷ್ಟ ಹೇಳ್ಕೊಂಡ್ರೆ ಎಲ್ಲ ಕಷ್ಟನೂ ದೂರ ಆಗುತ್ತೆ. ಹೋಗಿ ಆ ತಾಯಿ ದರ್ಶನನ ಬೇಗ ಮಾಡಿ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಆಗಲಿ ಅಂತ ಬೇಡ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ಥರ ದೇವಸ್ಥಾನ ದರ್ಶನಗಳನ್ನು ನೋಡೋದಕ್ಕೆ ನಮ್ಮ ಸಾನ್ನಿಧ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದನ್ನ ಕಮೆಂಟಲ್ಲಿ ಹೇಳಿ.